ವೈಜಿಗುಡ್ಡ ಡ್ಯಾಮ್ಗೆ ದಾರಿ, ಬನ್ನಿ ಹೋಗೋಣ. ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ಮಾಗಡಿ, ನಮ್ಮ ರಾಮನಗರ ಮತ್ತು ಜೈಪುರ ಗೇಟಿಂದ ಮಾಗಡಿ ರೂಟಲ್ಲಿ ಬರ್ತಿದ್ದೆ. ಅಲ್ಲಿ ಮತ್ತಿಕೆರೆ ಅಂತ ಒಂದು ಊರಿದೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗ್ತದೆ ಅಷ್ಟೇ. ಅಲ್ಲಿಂದ ಒಳಗಡೆಗೆ ಬಂದರೆ ವೈಜಿಗುಡ್ಡ ಅಂತ ಒಂದು ಕೆರೆ ಇದೆ, ಮತ್ತು ಒಂದು ಊರು ಮತ್ತು ಕೆರೆ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಒಂಥರ ಮಂಚನಬೆಲೆ ಡ್ಯಾಮ್ ಇದೆಯಲ್ಲ, ಸೇಮ್ ಅದೇ ಥರ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇದು ವಾಲ್ಗೇಟ್ ಅಂತ ಹೇಳ್ತಾರೆ ಇದನ್ನು. ಅಂದರೆ ಊರ ಕಡೆಗೆ ಕವಲೆಗೆ ನೀರು ತಿರುಗಿಸೋದಕ್ಕೆ ಗೇಟ್ ಇರುತ್ತೆ, ಅದಕ್ಕೆ ವಾಲ್ಗೇಟ್ ಅಂತಾರೆ. ಇದೇ ಅದು. ಇಲ್ಲಿಂದ ಟರ್ನ್ ಮಾಡ್ತಾರೆ. ಓ ಶಿಟ್, ಕೀತು ಆರೋಯ್ತು, ಭಯನೇ ಆಗೋಯ್ತು ಸೀರಿಯಸ್ಲಿ. ನೋಡಿ, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಮಾಗಡಿಗೆ ಹೋಗೋ ಕಡೆಯಿಂದ ಒಂದು 2 ಕಿಲೋಮೀಟ್ರ್ ಇರೋದು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ಬಂದು ವಿಸಿಟ್ ಮಾಡಿ, ಚೆನ್ನಾಗೈತೆ. ಈ ಥರ ಜಾಗಗಳಿಗೆ ನೀರಿರೋ ಕಡೆ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿರಿ. ನಿಮ್ಮ ಹುಷಾರಲ್ಲಿ ನೀವಿದ್ರೆ ಒಳ್ಳೆಯದು. ಸೇಮ್ ಮಂಚನಬೆಲೆ ವ್ಯೂ ಇದೆಯಲ್ಲ, ಅದೇ ಥರ ಇದೆ. ಚೆನ್ನಾಗೈತೆ ಡ್ಯಾಮ್. ನೋಡಿರಲ್ಲ ನಾನು ಹಿಂಗೆ ಎಲ್ಲ ಒಂದು ಕವಲೆ ಹತ್ರ ಬರ್ತಿದ್ದೆ, ಅಲ್ಲಿ ನೀರು ಹರಿತಿತ್ತು. ಯಾರನ್ನೋ ಕೇಳ್ದೋದಕ್ಕೆ ಈ ಥರ ಹೇಳಿದ್ರು, ಈ ಥರ ಒಂದು ಕೆರೆ ಇದೆ, ದೊಡ್ಡ ಕೆರೆ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ಅಲ್ಲಿಂದ ಬರ್ತಿರೋ ನೀರು ನೋಡಿ, ಅಲ್ಲಿಂದ ಬರ್ತಿರೋ ನೀರು ಈ ಕಡೆಗೆ ಬರ್ತಿದೆ. ಬಟ್ ಇಲ್ಲಿಗೆ ನೋಡಿ, ಇಲ್ಲಿ ದಾರಿ ಅಷ್ಟಾಗಿಲ್ಲ. ನೋಡೋಣ, ಕೆಳಗಿಳ್ದು ಹೋಗ್ತೀನಿ, ಕಾಣಿಸಿದ್ರೆ ಓಕೆ. ನೋಡಿ, ಇದು ಮೋಸ್ಟ್ಲಿ ಡ್ಯಾಮ್ ವರ್ಕ್ ಆದಾಗ ನೀರು ಹೋಗುತ್ತಲ್ಲ, ಅದಿರ್ಬೋದು. ಅದೇನು ಬಾವಿನ ಅದಲ್ಲಿರೋದು? ಅದು ಮತ್ತೆ ಹಾಂ, ಅದಲ್ಲ, ಇದು ಕಣಪ್ಪ, ಇದು. ಹಾಂ, ಈ ಕೆರೆ ಮಧ್ಯ ಒಂಥರ ಬಾವಿ ಥರ ಅದು. ಇದು ಹೆಂಗೆ ಬಂತು ಅಂತ ಏನು ಗೊತ್ತಾಗ್ತಾ ಇಲ್ಲ. ನೋಡಿ, ಬಾವಿನೇ ಇದು. ನೋಡಿ, ಇದು ಕೆರೆ, ಇದು ಬಾವಿ. ಏನಪ್ಪ ಹೇಗೆ ಬಂತು. ವ್ಯೂ ಮಾತ್ರ ಚೆನ್ನಾಗೈತೆ, ಬನ್ನಿ ವಿಸಿಟ್ ಮಾಡಿ ಒಂದ್ಸರಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಮತ್ತು ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.